ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತು ಒಂದು ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ನಿಮಗೆ ಶಾಂತಿ ಸಮಾಧಾನ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ನಿಮ್ಗೊಂದು ಶಕ್ತಿ ಕೊಡಕತ್ತಾನ. ಆ ಶಕ್ತಿ ಏನಪ್ಪ ಅಂತಂದ್ರೆ ತಾಳ್ಮೆದು. ನೀವು ಶಾಂತಿ ಇರಕ, ಸಮಾಧಾನ ಇರಕ, ಧೈರ್ಯ ಇರಕ, ಪ್ರೀತಿಲಿಂತ ಇರಕ ಒಂದು ದೇವರು ನಿಮಗೆ ಶಕ್ತಿ ಕೊಡಕತ್ತಾನ. ಒಂದು ಸಮಾಧಾನಲಿಂತ ಇದ್ದು ನಡ್ಕೊಂಡು ಹೋಗು, ನಡಿ, ಸಮಾಧಾನ ಪಡಿಸು ಅಂತ ಒಂದು ಸಮಾಧಾನದ ಒಂದು ಪವಿತ್ರಾತ್ಮ ನಿಮ್ಮ ಒಳಗಡೆ ಕಾರ್ಯ ಮಾಡಕತ್ತಾನ. ದೇವರಿಗೆ ಸ್ತೋತ್ರ. ಒಂದು ಶಾಂತಿ ನಿಮ್ಮ ಒಳಗಡೆ ಇಳಿದು ಬರ್ತಾ ಇದ್ದಕ್ಕಾಗಿ ಸ್ತೋತ್ರ. ಒಂದು ಬದಲಾವಣೆ ನಿಮ್ಮಲ್ಲಿ ಕಾಣ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದೋಣ. 1 ಪೇತ್ರನು 4ನೇ ಅಧ್ಯಾಯ 8ನೇ ವಚನ. ಮೊಟ್ಟ ಮೊದಲು ನಿಮ್ಮೊಳಗೆ ಅಂತ ಮೊಟ್ಟ ಮೊದಲು ಒಂದ್ ನಿಮಿಷ. ಮೊಟ್ಟ ಮೊದಲು ನಿಮ್ಮೊಳಗೆ ಪ್ರೀತಿ ಇರಲಿ. ಹಲ್ಲೆಲೂಯಾ. ಮುಂದೆ ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಹಲ್ಲೆಲೂಯಾ. ಮತ್ತೊಂದ್ಸಲ ಓದು. ಮೊಟ್ಟ ಮೊದಲು ನಿಮ್ಮೊಳಗಡೆ ಮೊಟ್ಟ ಒಂದ್ ನಿಮಿಷ. ಮೊಟ್ಟ ಮೊದಲು ನಿಮ್ಮೊಳಗಡೆ ಏನಿರ್ಬೇಕು? ಪ್ರೀತಿ ಇರಬೇಕು, ಸಮಾಧಾನ ಇರಬೇಕು, ಶಾಂತಿ ಇರಬೇಕು. ನಮ್ಮೊಳಗಡೆ ಪ್ರೀತಿ ಏನ್ ಮಾಡ್ಬೇಕು? ಅದು ನಮ್ಮ ಒಳಗಡೆ ಪವಿತ್ರಾತ್ಮನ ಶಾಂತಿ ಸಮಾಧಾನ ದೇವರು ಕೊಟ್ಟ ಪ್ರೀತಿ ನಮ್ಮ ಒಳಗಡೆ ಆದಲ್ಲ, ನಾವು ತೋರ್ಸ್ಕೋಬೇಕು. ನಮ್ಮ ಒಳಗಡೆ ಶಾಂತಿ ಮಂದಿಗೆ, ಜನಕ್ಕೆ ಕಾಣಬೇಕು, ಪ್ರೀತಿ ಕಾಣಬೇಕು. ಹಲ್ಲೆಲೂಯಾ. ನಮ್ಮ ಒಳಗಡೆ ಇರಬೇಕು, ನಮ್ಮ ಕುಟುಂಬದಾಗೆ ಇರಬೇಕು. ನಮ್ಮಲ್ಲಿ ಇರೋ ಪ್ರೀತಿ ಸಮಾಧಾನ ಅದು ಅರಳಬೇಕು. ಅದು ಅರಳಿದ್ರೆ ಎಲ್ಲರಿಗೂ ಕಾಣ್ತದ. ನಮ್ಮೊಳಗಡೆ ಇಲ್ಲ ಪ್ರೀತಿ, ನಮ್ಮ ಕುಟುಂಬದಾಗ ಇಲ್ಲ ಅಂತಂದ್ರೆ ಅದು ಬೇರೆಯವರಿಗೆ ಕಣ್ಣಿಗೆ ಕಾಣ್ತದೆ. ಏನು ಇವನಲ್ಲಿ ದೇವರಿಗೆ ಮಗನಾಗ್ಯಾನ, ದೇವರ ಮಗಳಾಗ್ಯಾಳ, ಪ್ರೀತಿನೇ ಇಲ್ಲಲ್ಲ ಅಂತ ಜನರಿಗೆ ಕಾಣ್ತದೆ. ದೇವರ ಪ್ರೀತಿ ನಿನ್ನ ಮುಖದಾಗ ಕಾಣಬೇಕು, ಅದು ನಿನ್ನ ಕುಟುಂಬದಾಗ ಕಾಣಬೇಕು, ನಿಮ್ಮ ಮನೆಯವರ ಮುಖದಾಗ, ನಿಮ್ಮ ಯಜಮಾನನ ಮುಖದಾಗ, ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಮುಖದಾಗ ಪ್ರೀತಿ ಕಾಣಬೇಕು. ಯಾವ ಪ್ರೀತಿ? ದೇವರ ಪ್ರೀತಿ. ದೇವರ ನಿನಗೂ ಕೊಟ್ಟನ ಪ್ರೀತಿ. ಆ ಪ್ರೀತಿಲಿಂತ ನಿನ್ನ ದೇವರು ಪ್ರೀತಿಲಿಂತ ನಿನಗೆ ಹೆಂಗ್ ಪಾಪವನ್ನು ಕ್ಷಮಿಸ್ಯಾನೋ, ನಿನ್ನಲ್ಲಿರೋ ಒಂದು ಪ್ರೀತಿಲಿಂತ ನೀನು ಬಿ ಎಲ್ಲರಿಗೂ ಕ್ಷಮಿಸಬೇಕು. ನನ್ನ ಜೀವನದಾಗ ನೋಡ್ರಿ, ನಾನು ಎಲ್ಲರಿಗೆ ಕ್ಷಮಿಸ್ಕೊಂಡೇ ಒಳಾಕೊಂಡು ಹೋಗ್ತೇನೆ. 1 ಸರ ಆಯ್ತಾ, 2 ಸರ ಆಯ್ತಾ, 3 ಸರ ಆಯ್ತಾ, ನನಗೆ ಎಷ್ಟು ತಾಳ್ಮೆ ಆಗ್ತದೆ ಅಲ್ಲಿ ತಗ ತಾಳ್ತೀನಿ. ಎಷ್ಟು ಜಾಸ್ತಿ ಆಯ್ತಂದ್ರೆ ನಾನು ಪ್ರೀತಿಸ್ತೀನಿ, ನಾನು ದೂರ ಇರ್ತೀನಿ ಅವ್ರಲಿಂತ, ಕ್ಷಮಿಸ್ತೀನಿ, ಅವ್ರಲಿಂತ ದೂರ ಇರ್ತೀನಿ. ಯಾಕಂದ್ರೆ ದೇವರ ಪ್ರೀತಿ ನಮಗೂ ಮಾಡ್ಯಾನ, ನಾವು ಬಿ ಪ್ರೀತಿ ಇನ್ನೊಬ್ರಿಗೆ ಮಾಡ್ಬೇಕು. ಆದ್ರೆ ಅದ್ರಾಗ ಒಂದು ಫಲ ಬರ್ಬೇಕು. ಮಾಡಿದ ಪ್ರೀತಿ ನಾವು ಇನ್ನೊಬ್ರಿಗೆ ಪ್ರೀತಿ ಮಾಡ್ತೀವಿ ಅಂದ್ರೆ ಅದ್ರಾಗ ಒಂದು ಕಾಣಬೇಕು. ಏನ್ ಕಾಣುವುದು? ಹೆಂಗ್ ಕಾಣಬಹುದು? ದೇವರಿಗೆ ಸ್ತೋತ್ರ. ಅವ್ರು ಕಷ್ಟದಾಗ ಅಂತಂದ್ರೆ ನೀನ್ ಏನ್ ಮಾಡ್ಬೇಕು? ಅವರಿಗೆ ಪ್ರೀತಿ ನಿನ್ನ ತೋರ್ಸ್ಬೇಕು. ಅವರಿಗೆ ನೀನ್ ಏನ್ ಮಾಡ್ಬೇಕು? ಹಿಡ್ಕೋಬೇಕು. ನಿನ್ನ ವೈರಿ ಆಗ್ಲಿ, ನಿನ್ನ ಶತ್ರು ಆಗ್ಲಿ, ನಿನ್ನ ದೂರ ಮಾಡ್ಕೊಂಡಾರಾಗ್ಲಿ, ಅವ್ರ ಕಷ್ಟದಾಗಂತ ಸಿಗಬಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು? ನಿನ್ನ ಪ್ರೀತಿಲಿಂತ ನೀನು ತೋರ್ಸ್ಬೇಕು. ಏನು ಒಂದು ದಾರಿಗೆ ಬಿದ್ದ ಮೇಲೆ, ನಿನ್ನ ವೈರಿ ದಾರಿಗೆ ಬಿದ್ದಾನಂತಂದ್ರೆ, ನಿನ್ನ ಶತ್ರು ದಾರಿಗೆ ಬಿದ್ದಾನಂದ್ರೆ ಪ್ರೀತಿ ತೋರ್ಸು. ಏನ್ ಕಷ್ಟ ಅದ, ಏನ್ ದುಃಖ ಅದಂತ ಅವ್ರಿಗೆ ಕೇಳು, ಮಾತಾಡ್ಸು. ಒಂದು ಟೈಮ್ನಾಗ ನೀವು ಜಗಳ ಆಡಿದ್ರೆ, ಇಂಥ ಟೈಮ್ನಾಗ ನಿನ್ನ ಪ್ರೀತಿದ ಅವಶ್ಯಕತೆ ಇರ್ತದ ಅವ್ರಿಗೆ. ನಿಮ್ಮ ಸ್ನೇಹಿತನ ಜೊತೆ ನೀವು ಜಗಳ ಆಡಿದ್ರೆ, ಜಗಳಲಿಂತ ದೂರ ಆದ್ಮ್ಯಾಗ ನಿನ್ನ ಸ್ನೇಹಿತ ಎಲ್ಲೋ ಬಿದ್ದಿರ್ತಾನೋ, ಎಲ್ಲೋ ಕಷ್ಟದಾಗಿರ್ತಾನೋ, ಎಲ್ಲೋ ಸಮಸ್ಯೆದಾಗಿರ್ತಾನೋ, ಅಂತ ಟೈಮ್ನಾಗ ಪ್ರೀತಿ ಬೇಕಾಗಿರ್ತದ ಅವ್ರಿಗೆ. ಆ ಪ್ರೀತಿ ನಿನ್ನ ಹತ್ರ ಆದ, ಆ ದೇವರು ಕೊಟ್ಟ ಪ್ರೀತಿ ಆದ. ನಿನ್ನ ಸ್ನೇಹಿತನಿಗೆ ನೀನು ಪ್ರೀತಿ ತೋರಿಸ್ಬೇಕು. ನಿನ್ನ ಕುಟುಂಬದವರು ಎಲ್ಲೇ ದೂರ ಆಗ್ಲಕತ್ತಾರ, ಎಲ್ಲೇ ಬಿದ್ದಾರ, ಎಲ್ಲೋ ಕಷ್ಟದಾಗಾರ ಅಂತಂದ್ರೆ ಅವ್ರಿಗೆ ನಿನ್ನ ಪ್ರೀತಿ ಅವಶ್ಯಕತೆ ಆದ. ಅವ್ರಿಗೆ ನಿನ್ನ ಪ್ರೀತಿ ತೋರಿಸ್ಬೇಕು. ಆ ಪ್ರೀತಿಲಿಂತ ಫಲ ಬರ್ತದ. ಆ ಪ್ರೀತಿಲಿಂತ ಅವ್ರ ಹೃದಯದಾಗ ಶಾಂತಿ ಸಮಾಧಾನ ಸಿಗ್ತದ. ಆ ಹೃದಯದಾಗ ಆ ಪ್ರೀತಿ ಅವ್ರಿಗೆ ಸಮಾಧಾನ ಶಾಂತಿ ಸಿಕ್ಕಾಗ ಅವರು ಏನೇ ಕಷ್ಟ ಇದ್ರೆ ನಿನ್ನ ಮುಂದೆ ಶೇರ್ ಮಾಡ್ಕೊಂತಾರ, ಹಂಚ್ಕೊಂತಾರೆ, ದುಃಖವನ್ನು ಹೇಳ್ತಾರ ಅವರು. ಯಾಕಂದ್ರೆ ನಿನ್ನ ಬಳಿ ದೇವರ ಪ್ರೀತಿ ಆದಂತಾನೆ ನೀನು ಪ್ರೀತಿ ತೋರ್ಸು. ಆ ಪ್ರೀತಿ ಎಲ್ಲ ಬಹು ಪಾಪಗಳನ್ನು ಮುಚ್ಕೊಂಡು ಹೋಗ್ತದ. ಅವ್ರು ಹೇಳ್ತಾರ, ಅವ್ರು ಅರಿಕೆ ಮಾಡ್ಕೊಂಡ್ಬಿಡ್ತಾರೆ, ಖುದ್ದು ದೇವರನ್ನ ಕೇಳ್ತಾರ. ಅವರು ನನ್ನ ಪಾಪ ಕ್ಷಮಿಸು ಅಂತ ಅವ್ರು ಖುದ್ದು ಕೇಳ್ತಾರ. ನಿನಗೆ ಏನೇ ವೈರಿದ್ರೆ, ಶತ್ರು ಇದ್ರೆ, ಅವ್ರ ಕಷ್ಟದಾಗಾರ ಅಂದ್ರೆ ಅವ್ರಿಗೆ ಸಹಾಯ ಮಾಡು, ಪ್ರೀತಿ ತೋರ್ಸು. ದೇವರ ಕೊಟ್ಟ ಪ್ರೀತಿ ನೀನು ತೋರ್ಸು. ದೇವರಿಗೆ ಸ್ತೋತ್ರ.
ಒಂದು ವಿಶ್ವಾಸಿ ಮಗಳಾಳ, ಒಂದು ವಿಶ್ವಾಸಿ ಮಗನ ಸಭೆದಾಗ ಇದ್ದವ್ರ ಅವ್ರಿಗೆ ದೇವ್ರ ಬಗ್ಗೆ ಗೊತ್ತಿದ್ದಾರ. ಅವ್ರು ಪದೇ ಪದೇ ಪಾಪ ಮಾಡಕತ್ತಾರ ಅಂದ್ರೆ ಬಿ ನಮ್ಮ ಪ್ರೀತಿ ತೋರಿಸ್ಬೇಕು. ಎಲ್ಲಿ ತಾಕ ಅವ್ರಿಗೆ ತಿಳಿಯತಾಕ, 4 ಮಂದಿಗೆ ಗೊತ್ತಾಗತ್ತಾಕ, ಎಲ್ಲರಿಗೆ ಕಣ್ಣಿಗೆ ಕಾಣತ್ತಾಕ. ಅವರು ಒಂದ್ಸಲ ಪಾಪ ಮಾಡಿದ್ರು, 2 ಸಲ ಪಾಪ ಮಾಡಿದ್ರು, 3 ಸಲ ಪಡೆಯ ಪಾಸ್ಟರ್ ಹಿಡ್ಕೊಂಡಿಲ್ಲ, ಸೇವಕ್ ಹಿಡ್ಕೊಂಡಿಲ್ಲ, ಅಣ್ಣ ಹಿಡ್ಕೊಂಡಿಲ್ಲ, ತಮ್ಮ ಹಿಡ್ಕೊಂಡಿಲ್ಲ, ಎಲ್ಲರೂ ಹಿಡ್ಕೊಂಡಿದ್ದಾರ ಆರಲ್ಲ. ಮತ್ತೆ ಪದೇ ಪದೇ ಅವ್ರು ಮಾಡಕತ್ತಾರ ಅಂದ್ರೆ ಅವ್ರಲಿಂತ ದೂರ ಇರ್ತಾರೆ. ಯಾಕಂದ್ರೆ ಅವ್ರು ನಿನ್ನ ಪ್ರೀತಿನ ಅರ್ಥ ಮಾಡ್ಕೋವಲ್ರು, ನಿನ್ನ ಪ್ರೀತಿನ ಕೇವಲವಾಗಿ ನೋಡಕತ್ತಾರ. ಅದ್ರ ನಿನ್ನ ಪ್ರೀತಿ ಕೇವಲವಾಗಿ ನೋಡಕತ್ತಾರ ಅಂದ್ರೆ ಅವ್ರಿಗೆ ದೇವರಿಗೆ ಭಯ ಭಕ್ತಿ ಇಲ್ಲ. ನಿಂಬಲ್ಲಿ ಇರೋ ಯಾವ ಪ್ರೀತಿ ಅದ? ದೇವರ ಪ್ರೀತಿನೇ ಅದಲ್ಲ. ಪ್ರೀತಿಲಿಂತಾನೆ ಅವ್ರಿಗೆ ಹೇಳಿದ್ವಿ, ಪ್ರೀತಿಲಿಂತಾನೆ ಇದ್ ಮಾಡಿದ್ವಿ. ಕೆಲವರು ಬೈದ್ ಹೇಳ್ತಾರ, ಕೆಲವರು ತಿಳಿಸಿ ಹೇಳ್ತಾರ, ಕೆಲವರು ಅಂದೇ ಹೇಳ್ತಾರ, ಕೆಲವರು ಪ್ರೀತಿಲಿಂತ ಹೇಳ್ತಾರ. ಆದ್ರೆ ಪ್ರೀತಿಲಿಂತ ಹೇಳದ್ರ ಕೆಲವರು ಬೈಯದ್ ಬಿ ಇರ್ತದ. ಪ್ರೀತಿಲಿಂತ ಹೇಳೋದು ಕೆಲವರು ಸಿಟ್ಟಿಲಿ ಕೋಪದ್ಲಿಂತ ಬಿ ಹೇಳ್ತಾರ. ಪ್ರೀತಿಲಿಂತ ಹೇಳೋರು ಸಮಾಧಾನಲಿಂತಾನೆ ಹೇಳ್ತಾರ. ಅವ್ರು ಯಾರು ಅದು ಕೇಳಕ್ ಆಗ್ತಾ ಇಲ್ಲ, ಅದು ಯಾರು ಅದು ಅವ್ರ ಮಾತು ಕೇಳನೇ ಒಳ್ರ ಅಂತಂದ್ರೆ ನನಗೆ ಬ್ಯಾಡ ಅಂತ ಅರ್ಥ. ನಿನ್ನ ಪ್ರೀತಿ ನನ್ಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಸೊ ಅಂತವ್ರಿಗೆ ಏನ್ ಮಾಡ್ಬೇಕು? ದೂರ ಇರ್ಬೇಕು. ದೂರ ಇಟ್ಟು ಸಮಾಧಾನಲಿಂತ ನೀವು ಅವ್ರ ಸಲ ಪ್ರೇಯರ್ ಮಾಡ್ಬೇಕು. ಹಲ್ಲೆಲೂಯಾ. ಅವ್ರಿಗೆ ದೇವರೇ ಒಂದು ದಾರಿ ತೋರಿಸ್ತಾನೆ. ಯಾಕಂದ್ರೆ ದ್ವೇಷ ಮಾಡಕ್ ಹೋಗ್ಬಾರ್ದು, ಪ್ರೀತಿ ಮಾಡ್ಬೇಕು. ನಮ್ಮ ಒಳಗಡೆ ಪ್ರೀತಿ ಆದ, ನಮ್ಮಲ್ಲೇ ಪ್ರೀತಿ ಹಂಚುತ್ತಾ ಇರ್ಬೇಕು. ನಾವು ನಮ್ಮಲ್ಲಿ ಒಳಗಡೆ ದೇವರ ಪ್ರೀತಿ ಅದ, ನಮ್ಮ ಪ್ರೀತಿಲಿಂತಾನೆ ನಾವು ಗೆದಿಬೇಕು. ಪ್ರೀತಿಲಿಂತಾನೆ ನಾವು ಗೆದಿಬೇಕು. ಅವ್ರ ಪ್ರೀತಿಲಿಂತಾನೆ ಗೆದೆ ಮಕ್ಕಳಾಗಿವಿ ನಾವು. ದೇಶದಲ್ಲಿಂತ ಗೆದೆದಲ್ಲ, ಪ್ರೀತಿಲಿಂತಾನೆ ಗೆದಿಬೇಕು. ಪ್ರೀತಿ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತದ, ಪ್ರೀತಿ ಎಲ್ಲವನ್ನು ಮುಚ್ಚಿಸ್ತದ. ಹಲ್ಲೆಲೂಯಾ. ನಾವು ಪ್ರೀತಿಲಿಂತ ಒಬ್ಬ ಶತ್ರುಗೆ ಗೆದಿಬೇಕಂತಂದ್ರೆ, ಒಬ್ಬ ವೈರಿಗೆ ಗೆದಿಬೇಕಂದ್ರೆ ನಮ್ಮಲ್ಲಿರೋ ಕ್ರಿಸ್ತನ ಪ್ರೀತಿಲಿಂತಾನೆ ನಾವು ಪ್ರೀತಿಲಿಂತ ಪ್ರಾರ್ಥನಾ ಮಾಡಿ ಅವ್ರ ಮನ್ಸಿಗೆ ಅಷ್ಟೇ. ಹಲ್ಲೆಲೂಯಾ. ಪ್ರೀತಿಲಿಂತಾನೆ ಅವ್ರ ಮನ್ಸಿಗೆ ಗೆದ್ಬೇಕಷ್ಟೇ. ಹಲ್ಲೆಲೂಯಾ. ಪ್ರೀತಿನೇ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತದ. ನಮ್ಮ ಒಳಗಡೆ ಕ್ರಿಸ್ತನ ಪ್ರೀತಿ ಆದ, ದೇವರ ಪ್ರೀತಿ ಆದ, ಯೇಸುವಿನ ಪ್ರೀತಿ ಆದ, ಪವಿತ್ರಾತ್ಮನ ಪ್ರೀತಿ ಆದ, ಎಲ್ಲರಿಗಿಂತ ಹೆಚ್ಚಾಗಿ ಹೂವನ್ನು ಕೊಟ್ಟು ಪ್ರೀತಿ, ತಾಳ್ಮೆ, ಸಮಾಧಾನ ಆದ. ಹಲ್ಲೆಲೂಯಾ. ಇವತ್ತು ನಮ್ಲಿಂತ ದೂರ ಆಗ್ಯಾರ ಅಂತಂದ್ರೆ ನಮ್ಮ ಒಳಗಡೆ ಅವ್ರ ಬಗ್ಗೆ ಪ್ರೀತಿ ಆದ. ಆದ್ರೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಬಾಯಿ ಮಾತುಲಿಂತ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ನಾವು ಹೇಳೋ ನುಡಿಗಳಲ್ಲಿಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ, ವಾಕ್ಯದಲ್ಲಿಂತ ನಾವು ಹೇಳಿದ್ರೆ ಬಿ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ನಾವು ಅವ್ರ ಬಗ್ಗೆ ಪ್ರೀತಿ ಮಾಡಬೇಕು, ದೂರವಾಗಿ ಇಟ್ಕೋಬೇಕು. ಹಲ್ಲೆಲೂಯಾ. ದೂರವಾಗಿ ಇಟ್ಕೋಬೇಕು. ಮನಸ್ಸು ನಯಿಸಬಾರ್ದು, ಬಿಟ್ಟು ಬಿಡ್ಬೇಕು. ಅವ್ರ ಪಾಲಿಗೆ ಅವ್ರು ಬಿಟ್ಟು ಬಿಡ್ಬೇಕು. ಅವ್ರ ಪಾಲಿಗೆ ಅವ್ರು ಬಿಟ್ಟು ಬಿಡ್ಬೇಕು. ದೇವರ ಮಕ್ಕಳೇ, ಹಲ್ಲೆಲೂಯಾ. ಒಂದು ಕ್ಷಮಿಸೋದು ನಮ್ಮಲ್ಲಿ ಒಂದು ತಾಳ್ಮೆ ಇರ್ಬೇಕು. ನಾವು ಕ್ಷಮಿಸ್ಬೇಕು, ಪ್ರತಿಯೊಬ್ಬರಿಗೆ ಕ್ಷಮಿಸ್ಬೇಕು, ದೂರ ಇರ್ಬೇಕು. ಕ್ಷಮಿಸಿ ಕೇಳಿಸಿ. ಹಲ್ಲೆಲೂಯಾ. ಕ್ಷಮಿಸ್ಬೇಕು. ಯಾಕಂದ್ರೆ ದೇವರು ನಮಗೆ ಕ್ಷಮಿಸ್ಯಾನ. ಯೇಸು ನಾವು ಕೂಡ ಬಿ ಎಲ್ಲರಿಗೆ ಕ್ಷಮಿಸಬೇಕು. ಕರ್ತನು ನಮಗೆ ಕ್ಷಮಿಸ್ಯಾನ, ದೇವರು ನಮಗೆ ಕ್ಷಮಿಸ್ಯಾನ, ನಾವು ಕೂಡ ಬಿ ಕ್ಷಮಿಸಬೇಕು. ಹಲ್ಲೆಲೂಯಾ. ನಮ್ಮ ಹೃದಯದಾಗ ಭಾರ ಆಗ್ಬಿಡ್ತದಿಲ್ಲ ಅಂದ್ರೆ, ನಮ್ಮ ಹೃದಯದಾಗ ಅದು ಕಾಡ್ತಾ ಇರ್ತದೆ. ನಾವು ಕ್ಷಮಿಸಿದ್ರೆ ಸಾಕು, ಸಮಾಧಾನಲಿ ಅಂತ ನಾವು ಇರ್ತೀವಿ. ದೇವರಿಗೆ ಸ್ತೋತ್ರ. ಪ್ರೀತಿ ನಮ್ಮಲ್ಲಿ ಅರಳತಾನೆ ಆದ. ನಾವೆಲ್ಲರಿಗೆ ಪ್ರೀತಿನೇ ತೋರಿಸ್ಬೇಕು. ದ್ವೇಷ ಮಾಡಬಾರ್ದು, ಅಹಂಕಾರ ಇಟ್ಕೋಬಾರ್ದು, ಸಿಟ್ಟು ಇರಬಾರ್ದು, ಏನು ಒಂದು ಅಚ್ಚುಕಟ್ಟು ಇರಬಾರ್ದು. ಇವು ಕೆಲ್ಸಕ್ಕೆ ಬರಲ್ಲ. ಇವು ಎಲ್ಲ ನಿಮಗೆ ನಾಶ ಮಾಡ್ತಾವ. ಇವು ನಿಮ್ಮ ದೇಹನ ಒಳಗ್ಲಿಂತಾನೆ ಸೊಳ್ಳು ಮಾಡ್ಕೊಂಡು ರೋಗ ತಂದಾಕ್ಬಿಡ್ತದ ನಿಮಗ. ಅಚ್ಚುಕಟ್ಟಲಿಂತ ಇರೋ ಮನುಷ್ಯ ಸಮಾಧಾನಲಿಂತ ಇರಕ್ಕಾಗೋದಿಲ್ಲ. ಅಹಂಕಾರಲಿಂತ ಇರೋ ಮನುಷ್ಯ ಸಮಾಧಾನಲಿಂತ ಇರಕ್ಕಾಗೋದಿಲ್ಲ. ಇನ್ನೊಬ್ಬರಿಗೆ ಕೆಟ್ಟದ ಬಯಸೋ ಮನುಷ್ಯ ಖುದ್ದು ಚೆನ್ನಾಗಿರಲ್ಲ. ಹೆಂಗ ಚೆನ್ನಾಗಿರ್ಬೇಕು? ದೇವರು ನಮಗೆ ಕೊಟ್ಟಿರೋ ಪ್ರೀತಿಲಿಂತ ನಾವು ಸಮಾಧಾನವಾಗಿ ಇರ್ಬೇಕು. ಅದ್ರ ಬಿಟ್ಟು ಮತ್ತೇನಿಲ್ಲ. ನಮ್ಗೆ ಯಾಕೆ ಹೊಚ್ಚಿಡ್ಬೇಕು ಹೇಳ್ರಿ? ನಾವು ದೇವರ ಮಕ್ಕಳಾಗಿವಿ, ದೇವರ ಬಗ್ಗೆ ತಿಳಿದವರಾಗಿವಿ, ನಾವು ವಾಕ್ಯ ತಿಳಿದಿವಿ, ಪ್ರಾರ್ಥನಾ ಮಾಡೋ ಮಕ್ಕಳಾಗ್ವಿ. ನಮ್ ಸಭೆದಾಗ್ಲಿ, ನಿಮ್ ಸಭೆದಾಗಲಿ, ಚರ್ಚಿನಾಗ್ಲಿ ಯಾರನ್ನ ಈ ತರ ದೇಶ ಮಾಡಕತ್ತಾರ ಅಂತಂದ್ರೆ ಪ್ರಾರ್ಥನಾ ಮಾಡ್ರಿ. ಅವ್ರು ಕೂಡ ದೂರ ಇರ್ರಿ ಸಾಕು. ಅವ್ರಲಿಂತ ದೂರ ಇರ್ರಿ, ಪ್ರಾರ್ಥನಾ ಮಾಡ್ರಿ, ಕ್ಷಮಿಸ್ರಿ. ಒಂದು ಮಾತು ಬೈದ್ರಾ ಕ್ಷಮಿಸ್ರಿ, ಒಂದು ಏಟು ಹೊಡೆದ್ರ ಕ್ಷಮಿಸ್ರಿ. ದಾರ್ಯಾಗ ಹೋಗುವಾಗ ಅಂದ್ರ, ಬೈವಾಗ ಅಂದ್ರ, ಬ್ಯಾರ್ಯಾರಂದ್ರ, ಅವ್ರಂದ್ರ, ಸೇರಿ ಸಂಬಂಧಿಕರಂದ್ರ, ಯಾರೇ ಅಂದ್ರ ಬಿಟ್ಟು ಬಿಡ್ರಿ ಅವ್ರನ್ನ ತಲೆ ಕೆಡ್ಸ್ಕೋಬಾಡ್ರಿ. ನಿನ್ನ ದೇವರು ನಿನ್ನ ಜೊತೆಗೆ ಅನ್ನಲ್ಲ, ಅದೇ ಸಾಕು. ನಿನ್ನ ಕರ್ತನು ನಿನ್ನ ಸಂಗಾಡ ಅನ್ನಲ್ಲ, ಅದೇ ಸಾಕು. ಅವ್ರ ಅಂದ್ರ ಅಲ್ಲಿ, ಇವ್ರಂದ್ರ ಅವ್ರು ಅನ್ಲಿ, ಇವ್ರು ಹಚ್ಕಿರ್ ಜನ, ನಾವು ಪ್ರಾರ್ಥನಾ ಮಾಡಿ ಹಚ್ಕಿರ್ ಜನ ಅಂದ್ರ ಅಲ್ಲಿ, ಸುಮ್ಮನೆ ಇರ್ರಿ. ನಿನ್ನ ದೇವರು ನಿನಗೆ ಫಲ ಕೊಡ್ತಾನ. ನಿನ್ನ ಪ್ರೀತಿಲಿಂತ ಅವರಿಗೆ ನೀನು ಪ್ರೀತಿ ತೋರಿಸು, ದೇವರು ನಿನಗೆ ಫಲ ಕೊಡ್ತಾನ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸಿ.
ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಹೌದು ತಂದೆ, ಪ್ರೀತಿಯು ಸ್ತೋತ್ರ. ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ ಹೌದು ರಾಜ, ವಾಕ್ಯ ಸ್ತೋತ್ರ. ಪ್ರೀತಿಯ ಫಲ ಎಂತದ್ದು ಸ್ವಾಮಿ, ನಿಮಗೆ ಹೌದು ರಾಜ, ಸ್ತೋತ್ರ. ಸ್ತೋತ್ರ. ನಾವೆಲ್ಲರೂ ಒಬ್ರಿಗೊಬ್ರು ಪ್ರೀತಿ ಮಾಡುವಂತ ಮಕ್ಕಳಾಗ್ಬೇಕು ಹೌದು ರಾಜ. ರಾಜ, ಸ್ತೋತ್ರ. ನಮಗೆ ದ್ವೇಷ ಮಾಡೋರು, ನಮ್ಗೆ ಅಗೆ ಮಾಡೋರಿಗೆ ನಾವು ಹೌದು ಪ್ರೀತಿ ರಾಜ, ಮಾಡ್ಬೇಕು ಸ್ತೋತ್ರ. ಸ್ವಾಮಿ. ಯಾಕಂದ್ರೆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡರೆ ವಿಶ್ವಾಸ, ನಾವು ಸ್ತೋತ್ರ. ಪ್ರೀತಿಯ ಮಕ್ಕಳಾಗ್ಬೇಕು, ನಾವು ದೇವರ ಮಕ್ಕಳಾಗ್ಬೇಕು, ವಿಶ್ವಾಸ, ನಾವು ಸ್ತೋತ್ರ. ಕ್ರಿಸ್ತನ ಒಳಗಡೆ ಆಗ್ಬೇಕು. ಕ್ರಿಸ್ತನ ಪ್ರೀತಿ ನಮ್ಮ ವಿಶ್ವಾಸ, ಒಳಗಡೆ ಆಗಿರಪ್ಪ. ಸ್ತೋತ್ರ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ಅನೇಕ ಜನರು ನಂಬುವ ಶಾಂತಿ ಸಮಾಧಾನ ಕೊಟ್ಟು ನಡೆಸೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೈಸ್